ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ನಂಬಿದ್ದೀನಿ. ಸೊ ಮತ್ತೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಭೇಟಿಯಾಗೋದು ತುಂಬ ಸಂತೋಷ ಆಗ್ತಿದೆ. ಏನಪ್ಪ ವಿಷಯ ಅಂದರೆ, ಸೊ ಈ ಆ್ಯಕ್ಚುಲಿ ಆಚೆ ಹೋಗೋ ಪ್ಲ್ಯಾನ್ ಇತ್ತು. ಈ ಸಂಡೇ ಹೋಗೋಕ್ಕಾಗಿಲ್ಲ ಬಿಕಾಸ್ ಆಫ್ ಈ ವೆದರ್ ತುಂಬ ಕೋಲ್ಡ್ ಆಗಿದೆ, ಮಳೆ ಬರ್ತಿದೆ. ಹಾಸನ್ಗೆ ಹೋಗೋ ಪ್ಲ್ಯಾನ್ ಇತ್ತು ನಮ್ಮದು, ಸೊ ಹೋಗೋಕ್ಕಾಗಿಲ್ಲ. ಸೊ ಅದರಿಂದ ಲಾಸ್ಟ್ ವೀಕ್ ಮಾಡಿರೋ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಬಂತು, ಕುಕ್ಕಿಂಗ್ ವೀಡಿಯೋಗೆ. ಸೊ ಈ ವಾರನೂ ಒಂದು ಒಳ್ಳೆ ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಬೇರೆ ಏನಪ್ಪ, ಈ ಒಳ್ಳೆ ಕೋಲ್ಡ್ ಕ್ಲೈಮೇಟ್ಗೆ ಒಂದು ಒಳ್ಳೆ ನಾಟಿ ಸ್ಟೈಲಲ್ಲಿ ಚಿಕನ್ ಗ್ರೇವಿ ಮತ್ತು ಗೀ ರೈಸ್ ಮಾಡೋಣ ಅಂತಿದ್ದೀನಿ. ಸೊ ಮಾಡೋಣ ಬನ್ನಿ. ಸೊ ಹೆಂಗಿರುತ್ತೆ ಏನು ಪ್ರತಿಯೊಂದು ನಾನು ತೋರಿಸ್ತೀನಿ, ಹೆಂಗೆಲ್ಲ ಮಾಡಬೇಕು ಅಂತ. ನನಗೆ ಗೊತ್ತಿರೋ ಪ್ರಕಾರ ನಾನು ಮಾಡ್ತಾಯಿದ್ದೀನಿ. ಅದು ಹೆಂಗಿದೆ ಏನಂತ ನಾನು ಲಾಸ್ಟಲ್ಲಿ ನಾನೇ ರಿಸಲ್ಟ್ ಹೇಳ್ತೀನಿ. ಬನ್ನಿ ನೋಡ್ಕೊಳ್ಳಿ. ಸೊ ಏನೇನು ಬೇಕು ಅಂತ ನಾನು ಪ್ರತಿಯೊಂದು ರೆಡಿ ಮಾಡಿ ಇಕ್ಕಿದ್ದೀನಿ. ಯಾಕೆಂದರೆ ಲಾಸ್ಟ್ ವೀಕು ನನಗೆ ಕಷ್ಟ ಆಗೋಯಿತು, ಎಲ್ಲ ಅಲ್ಲಿ ಇಲ್ಲಿ ಇಕ್ಬಿಟ್ಟು. ಈ ವಾರ ಕ್ಲೀನಾಗಿ ಪ್ಲ್ಯಾನ್ ಮಾಡಿ, ಸೊ ನಮ್ಮಮ್ಮ ಮತ್ತು ನಮ್ಮ ವೈಫ್ ಸಪೋರ್ಟಿಂದ ಪ್ರತಿಯೊಂದು ಕ್ಲೀನ್ ಮಾಡಿ ಸೊ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲ ಹೆಂಗೆ ಮಾಡಬೇಕಂತ ಪ್ರತಿಯೊಂದು ನಿಮ್ಗೆ ತೋರಿಸ್ತಾ ಇರ್ತೀನಿ. ಸೊ ಬನ್ನಿ ನೋಡೋಣ. ಸೊ ಫಸ್ಟು ಬಾಣಲಿ ಹಂಚ್ಕೊಳ್ಳೋಣ. 1 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಸೊ ಇವೆಲ್ಲ ಐಟಮ್ ಬೇಕಾಗುತ್ತೆ. ಸೊ ಇವೆಲ್ಲ ಸೇರಿ ಒಂದ್ಸತಿ ಫ್ರೈ ಮಾಡ್ಕೊಳ್ಳೋಣ ಹಾಕ್ಬಿಟ್ಟು. ಸೊ ಹಾಕಿರೋದನ್ನೆಲ್ಲ ಫ್ರೈ ಮಾಡಿದ್ರೆ ಸಾಕು. ಫ್ರೈ ಮಾಡ್ಕೊಬೇಕು ಒಂದು 5 ಮಿನಿಟ್ಸು, ಯಾಕೆಂದರೆ ಅದು ಹಸಿ ಸ್ಮೆಲ್ ಹೋಗ್ಬೇಕಲ್ಲ. ಸೊ ಅದರಿಂದ ಒಂದು 5 to 3 ಮಿನಿಟ್ಸು ಸೊ ಫ್ರೈ ಮಾಡ್ಕೊಂಡ್ರೆ ಸಾಕು. ಸೊ ಗ್ಯಾಸ್ ಬಂದು ಸಿಮ್ಮಲ್ಲೇ ಇರಲಿ, ತುಂಬ ಜಾಸ್ತಿ ಉರಿಯೋಕ್ಕೆ ಬಿಡಬೇಡಿ, ಲೈಟಾಗಿ ಉರಿಲಿ ಅದು. 3 ಮಿನಿಟ್ಸ್ ಆಗೋಯಿತು. ಸೊ ಆ ಸ್ಮೆಲ್ ಬರೋ ಸ್ಟಾರ್ಟ್ ಆಯಿತು. ಸೊ ತುಂಬ ಹೊತ್ತು ಬಿಟ್ಟರೆ ಅದು ಕರ್ಗೋಗ್ಬಿಡುತ್ತೆ. ಸೊ ಅದು ಆ ಥರ ಬಿಡೋದು ಬೇಡ. ಸೊ ಆಗ್ಬಿಟ್ಟು ಇದರಲ್ಲಿ ಈ ಸೈಡಲ್ಲಿ ಒಂದು ತಟ್ಟೆಯಲ್ಲಿ ನೆಕ್ಸ್ಟು ಅದೇ ಬಾಣಲಿಯಲ್ಲಿ ಎಣ್ಣೆ ಏನು ಹಾಕೋದು ಬೇಡ, ಅದರಲ್ಲಿ ಆಲ್ರೆಡಿ ಎಣ್ಣೆ ಅದು ಆಗಿರೋದೇ ಇದೆ ಸ್ವಲ್ಪ. ಸೊ ಅದರಿಂದ ಸ್ವಲ್ಪ ಫಸ್ಟು ಬೆಳ್ಳುಳ್ಳಿ ಹಾಕೋಣ. ಆಮೇಲೆ ಸ್ವಲ್ಪ ಈರುಳ್ಳಿ ಹಾಕೋಣ. ಆ್ಯಕ್ಚುಲಿ ಒಂದು ಫುಲ್ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಚಿಕ್ಕ ಪೀಸು ಜಿಂಜರ್ ತೊಗೊಂಡಿದ್ದೀನಿ. ಸೊ 8ರಿಂದ ಒಂದು 10 ಪೀಸು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ. ಸೊ ಆಮೇಲೆ ಹಂಗೆ ಸ್ವಲ್ಪ 3 ಪೀಸು ಟೊಮೆಟೊ ತೊಗೊಂಡಿದ್ದೀನಿ, 3ರಿಂದ 4 ಪೀಸ್ ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಕೈಯಷ್ಟು ಕೊತ್ತಂಬರಿ, ಒಂದು ಕೈಯಷ್ಟು ಪುದೀನ, ಸ್ವಲ್ಪ ಒಂದು 2-3 ಇದು ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಸ್ವಲ್ಪ ನೀರು ಡ್ರೈ ಆಗೋಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಮಿಕ್ಸ್ ಮಾಡೋಣ. ಸೊ ಸ್ವಲ್ಪ ಅದು ಬೆಂದಾದ್ಮೇಲೆ, ಸ್ವಲ್ಪ ನೀರೆಲ್ಲ ಡ್ರೈ ಆದಮೇಲೆ, ಸೊ ಇದನ್ನ ಸ್ವಲ್ಪ ಡ್ರೈ ಮಾಡಿ 2 ಸೇರಿ ಮಿಕ್ಸ್ಗೆ ಹಾಕಬೇಕು. ಸೊ ಇದು ತಣ್ಣಗಾದ್ಮೇಲೆ ತಣ್ಣಗೆ ಮಾಡ್ಕೊಬೇಕು ಸ್ವಲ್ಪ. ಅದರಲ್ಲಿ ಆಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು. ಸ್ವಲ್ಪ ಪೇಸ್ಟ್ ಥರ ಬರೋ ಥರ ರುಬ್ಕೊಬೇಕು ಇದನ್ನು. ಸೊ ಇದನ್ನು ರುಬ್ಕೊಬೇಕೀಗ, ಇದನ್ನು ಪೇಸ್ಟ್ ಥರ ರುಬ್ಕೊಬೇಕು. ಸೊ ಈಗ ಚಿಕನ್ ರೆಡಿ ಮಾಡೋಣ. ಸೊ ಆ್ಯಕ್ಚುಲಿ ಈ ಕುಕ್ಕರ್ ಅಂತಲ್ಲ, ನೀವು ಡೇಕ್ಸನ್ನು ಇಟ್ಕೊಬೋದು. ಸೊ ನಾನು ಕುಕ್ಕರಲ್ಲಿ ಇಕ್ಕಿದ್ರೆ ಬೇಗ ಆಗುತ್ತಂತ. ಸೊ ಸ್ವಲ್ಪ ಬಿಸಿ ಆಗಲಿ ಅದು. ಸ್ವಲ್ಪ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಈ 3 ಐಟಮ್ ಹಾಕ್ಕೊಳ್ಳಿ, ನೋಡ್ಕೊಳ್ಳಿ, 3 ಐಟಮ್ ಹಾಕ್ಕೊಳ್ಳಿ. ಸೊ ನಾನೀಗ 750 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಸೊ 3 ಜನ ಇರೋದ್ರಿಂದ 750 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನ ತಕ್ಕಂತೆ ನೀವು ಕ್ವಾಂಟಿಟಿ ಹಾಕ್ಕೊಬೋದು. ಸೊ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸೊ ಚಿಕನಲ್ಲಿರೋ ನೀರು ಸ್ವಲ್ಪ ಡ್ರೈ ಆಗಬೇಕು. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಕ್ಲೀನಾಗಿ. ಸೊ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ನೀರೆಲ್ಲ ಎಳ್ದಾದ್ಮೇಲೆ ಸೊ ಅರ್ಧ ಸ್ಪೂನು ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸೊ ಅರಿಶಿನ ಪುಡಿಯಲ್ಲಿ ಹಾಕಿದ್ಮೇಲೆ ಅರಿಶಿನ ಸ್ಮೆಲ್ ಹೋಗೋಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಹಿಂಗೆ ಮಾಡಬೇಕಾದ್ರೆ ಒಂದು 20% ಬೆಂದೋಗ್ಬಿಟ್ಟಿರುತ್ತೆ. ಸ್ವಲ್ಪ ಸ್ಲಿಮ್ಮಲ್ಲಿ ಇಟ್ಕೊಂಡು ಮಾಡಿರೋ ಮಸಾಲೆ ಎಲ್ಲ ಹಾಕ್ಕೊಂಬಿಡಿ.
ರೆಡಿ ಮಾಡಿಕ್ಕಿರೋ ಮಸಾಲ ಹಾಕ್ಕೊಬೇಕು. ಸ್ಪೂನ್ ಚಿಕನ್ ಮಸಾಲ ಹಾಕೋಣ. ಸೊ ಮೇನ್ ಥಿಂಗ್ ನಾನು ಚಿಲ್ಲಿ ಪೌಡ್ರೆಲ್ಲ ಹಾಕೇ ಇಲ್ಲ. ಸೊ ಎಲ್ಲನೂ ಮಿಕ್ಸ್ ಮಾಡಿ, ಸೊ ಮಸಾಲ ನಾನೇ ರೆಡಿ ಮಾಡಿ ಹಾಕಿ ಮಾಡಿರೋದು. ಆಮೇಲೆ 1.5 ಸ್ಪೂನಷ್ಟು ಉಪ್ಪು ಹಾಕೋಣ. ಸೊ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೀರೇನು ಉಯ್ಕೊಳೋದು ಬೇಡ. ಸೊ ಆಲ್ರೆಡಿ ಚಿಕನಲ್ಲಿ ಮಸಾಲಲ್ಲಿ ಸ್ವಲ್ಪ ನೀರು ಇರುತ್ತೆ. ಸೊ ನಿಮ್ಗೆ ಇನ್ನೂ ನೀರು ಹಾಕ್ಬೇಕಂದ್ರೆ ನೀವು ನೀರು ಹಾಕ್ಕೊಬೋದು. ಸೊ ನನಗಿಷ್ಟು ಸಾಕು. ಸೊ ಈಗ ಎರಡು ವಿಸಿಲ್ ಬಿಟ್ಟು ಸೊ ಚಿಕನ್ ನಾಟಿ ಸ್ಟೈಲ್ ರೆಡಿಯಾಗಿದೆ. ಸೊ ನೆಕ್ಸ್ಟು ಗೀ ರೈಸ್ ಮಾಡಬೇಕು. ಅದನ್ನ ಹೆಂಗೆ ಮಾಡಬೇಕಂತ ನಾನು ತೋರಿಸ್ತೀನಿ. ಸೊ ಒಂದು ಕಡೆ ಚಿಕನ್ ಗ್ರೇವಿ ರೆಡಿ ಆಗ್ತಿದೆ. ಸೊ ಇನ್ನೊಂದು ಕಡೆ ನಾವು ಗೀ ರೈಸ್ ರೆಡಿ ಮಾಡ್ಕೊಳ್ಳೋಣ. ಸೊ ಬೇಗ ಮಾಡೋಣ, ಟೈಮ್ ಆಲ್ರೆಡಿ ಲೇಟ್ ಆಗ್ತಿದೆ. ಸೊ ಪಾತ್ರೆ ಹಿಟ್ಟಾಯಿತು. ಸೊ 2 ಸ್ಪೂನಷ್ಟು ಗೀ ಹಾಕ್ಕೊಳ್ಳೋಣ. ಸೊ ನೆಕ್ಸ್ಟು ಇದೆಲ್ಲ ಹಾಕ್ಕೊಬೇಕು. ಸೊ ನನಗೆ ಗೊತ್ತಿರೋ ಥರ ಸಿಂಪಲಾಗಿ ಗೀ ರೈಸ್ ಮಾಡ್ತಾಯಿದ್ದೀನಿ. ಜಾಸ್ತಿ ನಾನು ಮಸಾಲೆ ಏನೂ ಆ್ಯಡ್ ಮಾಡ್ತಿಲ್ಲ, ಜಾಸ್ತಿ ಇಂಟೀರಿಯನ್ ಆ್ಯಡ್ ಮಾಡ್ತಿಲ್ಲ. ಸೊ ಆದಷ್ಟು ಸ್ವಲ್ಪ ಲೈಟಾಗಿ ಮಾಡ್ಕೊಂಡು ಅದೆಲ್ಲ ಫುಲ್ ಲೈಟ್ ಬ್ರೌನ್ ಆಗೋ ಗಂಟ ಮಿಕ್ಸ್ ಮಾಡ್ಕೊಳ್ಳೋಣ. 2 ಗ್ಲಾಸು ಅಕ್ಕಿ ಹಾಕಿದೆ. ಸೊ ಈ ಗ್ಲಾಸಲ್ಲಿ ಈಗ ನೀರು ಹುಯ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 4 ಗ್ಲಾಸ್ ನೀರು ಹುಯ್ತಾ ಇದ್ದೀನಿ. ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಸೊ ಈ ನೀರು ಚೆನ್ನಾಗಿ ಕುದೀತಾ ಬಂದಮೇಲೆ ಅಕ್ಕಿ ಹಾಕ್ಕೊಳ್ಳಿ. ಇದೆ. ಸೊ ಈಗ ಅಕ್ಕಿ ಹಾಕ್ಕೊಳ್ಳೋಣ. ಸೊ ಈಗ 30% ನೀರು ಇರಬೇಕು ಟೈಮಲ್ಲಿ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ಆಲ್ಮೋಸ್ಟ್ ಆಯಿತು, ಇನ್ನೊಂದು 30% ನೀರಿದೆ. ಸೊ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ದಮ್ ಹಾಕ್ಬಿಟ್ಬಿಡೋಣ. ಸ್ವಲ್ಪ ಸೊ ಫೈನಲಿ ಊಟ ಮಾತ್ರ ರೆಡಿ ಆಯಿತು. ಸೊ ಈಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಿದೆ. ಸೊ ಸ್ವಲ್ಪ ಲೇಟ್ ಆಯಿತು. ಸೊ ನೋಡೋಣ, ಫಸ್ಟ್ ತಿಂದ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಬನ್ನಿ ನೋಡೋಣ ತಿಂದ್ಬಿಟ್ಟು ಹೆಂಗಿದೆ ಅಂತ. ಚೆನ್ನಾಗಿದೆ, ರಿಯಲಿ ತುಂಬ ಚೆನ್ನಾಗಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಸೂಪರ್ ಆಗಿದೆ, ಒಳ್ಳೆ ಕಾಂಬಿನೇಷನ್ ಗೀ ರೈಸ್ ಮತ್ತು ನಾಟಿ ಸ್ಟೈಲು ಚಿಕನ್ ಗ್ರೇವಿ. ಈ ರೈತಾಗೂ ಎಲ್ಲದಕ್ಕೂ ಸೂಪರ್ ಚೆನ್ನಾಗಿದೆ. ಖಾರ ಗೀರ ಎಲ್ಲ ಸೂಪರಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಲಾಸ್ಟ್ ಟೈಮ್ ವೀಡಿಯೋ ಹಾಕಿದ್ದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರಿ. ಈ ಸತಿನೂ ವೀಡಿಯೋ ಹಾಕ್ತಾಯಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಇನ್ನೂ ಹೊಸ ಡಿಶಸ್ ನಾನು ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಸೊ ಕುಕ್ಕಿಂಗ್ ಸ್ಟೈಲ್ ಪಕ್ಕ, ಸೊ ಕುಕ್ಕಿಂಗ್ ವೀಡಿಯೋ ಪಕ್ಕ ಬಂದೇ ಬರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ತಿಳಿಸಿ. ಸೊ ಫೈನಲಿ ತುಂಬ ದಿವಸ ಆದಮೇಲೆ ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋನು ಚೆನ್ನಾಗಿ ಇಟ್ಕೊಳಕ್ಕೆ ಟ್ರೈ ಮಾಡಿ. ಬಾಯ್.